ಶಿಶು ಮರಣ ಪ್ರಮಾಣ ಹಾಗೂ ತಾಯಿ ಮರಣ ಪ್ರಮಾಣ ಕಡಿಮೆ ಇರುವ ಸಮಾಜವೇ ನಿಜವಾದ ಆರೋಗ್ಯವಂತ ಸಮಾಜ. ಗರ್ಭಿಣಿಯರ ಸಮರ್ಪಕ ಆರೈಕೆ, ಸರಿಯಾದ ಪೌಷ್ಟಿಕಾಹಾರ, ರಕ್ತಹೀನತೆ ಹಾಗೂ ಸೋಂಕುಗಳನ್ನು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡುವುದರಿಂದ ಶಿಶು ಮರಣ ಪ್ರಮಾಣವನ್ನು ಬಹುಪಾಲು ತಡೆಗಟ್ಟಬಹುದು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಅಭಿಪ್ರಾಯಪಟ್ಟರು. ಅವರು ದೇರಳಕಟ್ಟೆಯ ಜಸ್ಟಿಸ್ ಕೆಎಸ್ ಹೆಗಡೆ ಆಸ್ಪತ್ರೆಯ ಚಿಂತನಾ ಸಭಾಂಗಣದಲ್ಲಿ ನಡೆದ ಆಶಾ ಸಬಲೀಕರಣ ಸುರಕ್ಷಿತ ತಾಯಂದಿರು ಆರೋಗ್ಯವಾದ ಶಿಶುಗಳು ಎಂಬ ಶೀರ್ಷಿಕೆಯ ಆಶಾ ಕಾರ್ಯಕರ್ತೆಯರ ಸಬಲೀಕರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಗರ್ಭಧಾರಣೆಯ ಆರಂಭಿಕ ಹಂತದಲ್ಲಿ ನೋಂದಣಿ ಅತ್ಯಂತ ಅಗತ್ಯವಾಗಿದ್ದು, ಮೊದಲ 12 ವಾರಗಳೊಳಗೆ ನೋಂದಣಿ ಮಾಡಿಸಬೇಕು ಎಂಬ ನಿಯಮವಿತ್ತು. ಆದರೆ ಈಗ 10 ವಾರಗಳೊಳಗೆ ನೋಂದಣಿ ಪ್ರಕ್ರಿಯೆ ಆಗಬೇಕು ಎಂಬ ನಿಯಮವಿದ್ದು, ಇದರ ಬಗ್ಗೆ ಅರಿವು ಮೂಡಿಸುವ ಕೆಲಸ ನಡೆಯಬೇಕಿದೆ ಎಂದರು. ಗರ್ಭಿಣಿಯರಿಗೆ ಸರಿಯಾದ ಸಮಯದಲ್ಲಿ ಆರೋಗ್ಯ ತಪಾಸಣೆ, ಪೌಷ್ಟಿಕಾಹಾರ ಹಾಗೂ ಸೋಂಕುಗಳಿಗೆ ಚಿಕಿತ್ಸೆ ಪಡೆಯದಿದ್ದರೆ ಕಡಿಮೆ ತೂಕದ ಮಗು ಹಾಗೂ ಅವಧಿಗೆ ಮುನ್ನ ಹೆರಿಗೆ ಸಂಭವಿಸುವ ಸಾಧ್ಯತೆ ಹೆಚ್ಚುತ್ತಿದೆ. ಇದು ಶಿಶು ಮರಣಕ್ಕೆ ಪ್ರಮುಖ ಕಾರಣವಾಗುತ್ತದೆ ಎಂದು ತಿಳಿಸಿದರು. ಸುಮಾರು 15 ಜಿಲ್ಲೆಗಳು ಹಾಗೂ ಅಂತಾರಾಜ್ಯದ 2 ಜಿಲ್ಲೆಗಳಿಂದ ಜನರು ಮಂಗಳೂರಿಗೆ ವೈದ್ಯಕೀಯ ಸೌಲಭ್ಯಕ್ಕಾಗಿ ಬರುತ್ತಿದ್ದಾರೆ. ಗರ್ಭಿಣಿ ಹಾಗೂ ಶಿಶು ಆರೈಕೆಯ ಕುರಿತು ಇಲಾಖೆಯಿಂದ ಈಗಾಗಲೇ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇಂತಹ ಮಹತ್ವದ ವಿಷಯಗಳ ಕುರಿತು ಜನರಿಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಆಯೋಜಿಸಿರುವ ಕೆಎಸ್ ಹೆಗಡೆ ಆಸ್ಪತ್ರೆಗೆ ಅಭಿನಂದನೆಯನ್ನ ಸಲ್ಲಿಸಿದರು. ನಿಜವಾದ ವ್ಯಾಖ್ಯಾನ. ಸೊ ಈಗ ಈ ತರಬೇತಿಗೆ ನಾವು ಬರೋದಾದರೆ ನಾನು ಮೊಟ್ಟಮೊದಲಿಗೆ ಮೇಡಮ್ ಅವರಿಗೆ, ಸುಮಲತಾ ಮೇಡಮ್ ಧನ್ಯವಾದಗಳು ಹೇಳಬೇಕು, ಅವರು ಡೀನ್ ಸರ್ಗೆ ಧನ್ಯವಾದ ಹೇಳಬೇಕು. ನಮ್ಮ ಆಶಯ ಕಾರ್ಯಕರ್ತರಿಗೆ ಪ್ರಮುಖವಾದ ವಿಷಯಗಳ ಬಗ್ಗೆ, ಅದರಲ್ಲೂ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಒಂದಷ್ಟು ಅರಿವು ಮೂಡಿಸೋ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಮೇಡಮ್. ಇಲಾಖೆ ವತಿಯಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಆಶಾ ಸಹೋದರಿಯರು ತಾವು ಯಾರ್ಯಾರು ಬಂದಿದ್ದೀರಾ, ದಯಮಾಡಿ ಇವತ್ತು ಗರ್ಭಿಣಿ ಆರೈಕೆ, ಶಿಶು ಆರೈಕೆ, ಮಕ್ಕಳ ಆರೈಕೆ ಬಗ್ಗೆ ನಿಮಗೇನು ಹೊಸದೇನಲ್ಲ, ತರಬೇತಿಯಲ್ಲಿ ಹೇಳ್ಕೊಟ್ಟಿದೆ. ನಿರಂತರವಾಗಿ ನಾವು ಪ್ರಗತಿ ಪರಿಶೀಲನೆ ಸಭೆಗಳಲ್ಲಿ ಮತ್ತು ವಿವಿಧ ತರಬೇತಿಗಳಲ್ಲಿ ಹೇಳ್ಕೊಟ್ಟಿದ್ದೀವಲ್ವಾ. HBYC, HBNC ಈ ತರಬೇತಿಗಳಲ್ಲೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ಆದರೂ ನೋಡಿ, ನಮ್ಮ ಜಿಲ್ಲೆ ಸರ್ ಆಗಲೇ ಹೇಳ್ತಾ ಇದ್ರು, ಸುಮಾರು 15 ಜಿಲ್ಲೆಗಳಿಂದ ಹಾಗೂ 2 ಅಂತರ ರಾಜ್ಯ, ಕಾಸರಗೋಡು ಮತ್ತು ಪಕ್ಕದ ಇನ್ನೊಂದು ಕಣ್ಣೂರು ಜಿಲ್ಲೆಗಳಿಂದ ಮಂಗಳೂರಿಗೆ ಬೇರೆ ಬೇರೆ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಬರ್ತಾ ಇದೆ. ನಮ್ಮ IMR ಮೇಡಮ್, ನಂದು ಒಟ್ಟು 18 ಡೆತ್ ಆಗಿದೆ 2025 ಏಪ್ರಿಲಿಂದ ನಿನ್ನೆಯವರೆಗೆ. 18ರಲ್ಲಿ 6 ಅಷ್ಟೇ ನಮ್ಮ ಜಿಲ್ಲೆಯದು. ಕ್ಷೇಮ ಡೀನ್ ಡಾಕ್ಟರ್ ಸಂದೀಪ್ ರೈ ಅವರು ಮಾತನಾಡಿ, ಸ್ತ್ರೀರೋಗ ಹಾಗೂ ಮಕ್ಕಳ ವಿಭಾಗಕ್ಕೆ ಬರುವ ರೋಗಿಗಳಿಗೆ ಅಗತ್ಯವಾದ ಚಿಕಿತ್ಸೆ ಹಾಗೂ ಆರೋಗ್ಯದ ಮಾಹಿತಿಯನ್ನು ನಾವು ನಿರಂತರವಾಗಿ ನೀಡುತ್ತಾ ಇದ್ದೇವೆ. ಕೋವಿಡ್ ಸಮಯದಲ್ಲಿ ಆಶಾ ಕಾರ್ಯಕರ್ತೆಯರೊಂದಿಗೆ ಕೈಜೋಡಿಸಿ ನಾವು ಬಹಳಷ್ಟು ಸೇವೆ ಸಲ್ಲಿಸಿದ್ದೇವೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿಗಳ ಸಹಕಾರದಿಂದ ಕೋವಿಡ್ ರೋಗಿಗೆ ಚಿಕಿತ್ಸೆ ನೀಡಿದ ಮೊದಲ ಆಸ್ಪತ್ರೆಯಾಗಿ ಕೆಎಸ್ ಹೆಗಡೆ ಆಸ್ಪತ್ರೆ ಗುರುತಿಸಿಕೊಂಡಿತ್ತು. ಆ ಸಮಯದಲ್ಲಿ ಎಲ್ಲೂ ಸಾಧ್ಯವಾಗದ ಚಿಕಿತ್ಸೆಯನ್ನ ನಾವಿಲ್ಲಿ ಯಶಸ್ವಿಯಾಗಿ ನೀಡಿದ್ದೇವೆ. ಆ ಕಾರಣದಿಂದಾಗಿ ಬೇರೆ ಜಿಲ್ಲೆಗಳಿಂದಲೂ ರೋಗಿಗಳು ಚಿಕಿತ್ಸೆಗಾಗಿ ನಮ್ಮ ಆಸ್ಪತ್ರೆಗೆ ಬರುತ್ತಿದ್ರು. ಆ ಸಮಯದಲ್ಲಿ ಮಾತ್ರವಲ್ಲದೆ ಇಂದಿಗೂ ಕೂಡ ವಿವಿಧ ಜಿಲ್ಲೆಗಳಿಂದ ಜನರು ಚಿಕಿತ್ಸೆಗಾಗಿ ಬರುತ್ತಿದ್ದಾರೆ ಎಂದರು. ನಿಮ್ಮ ಆಶಾ ಕಾರ್ಯಕರ್ತರಿಂದ ನಮಗೆ ತುಂಬಾ ಈ ಜಿಲ್ಲೆಗೆ ನಿಮ್ಮಿಂದಾಗಿ ಆದ ಒಂದು ಟ್ರೀಟ್ಮೆಂಟ್ನ ಫಲಿತಾಂಶ ಏನು ಅಂತ ಹೇಳಿ ನಿಮಗಾಗಲೇ ಗೊತ್ತುಂಟು. ಇದು ಯಾವ ಜಿಲ್ಲೆಯಲ್ಲೂ ಆಗದಂಥದ್ದೆಲ್ಲ ಇಲ್ಲಿ ಆಗ್ತಾಯಿತ್ತು. ಬೇರೆ ಜಿಲ್ಲೆಯಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತಿದ್ದಾಗ ಇಲ್ಲಿಗೆ ಬರ್ತಾ ಇದ್ದ ಪೇಷಂಟ್ಗಳು. ಆಗ ನಮಗೆ ಜಿಲ್ಲಾಧಿಕಾರಿಗಳು ಕೇಳ್ತಾ ಇದ್ರು, ಏನು ಇಷ್ಟು ಡೆತ್ ಆಗ್ತಾ ಉಂಟು ಅಂತ. ಆಗ ಒಂದೇ ಉತ್ತರ ಇತ್ತು, ಸರ್, ಬೇರೆ ಕಡೆಯಿಂದ ಆಗದೇ ಇದ್ದದ್ದನ್ನು ನಮ್ಮಲ್ಲಿಗೆ ಕಳಿಸ್ತಾ ಇದ್ದೀರಿ ನೀವು ಅಂತ. ಆಸ್ಪತ್ರೆ ಮಾತ್ರ ಅಲ್ಲ, ಎಲ್ಲ ಕಡೆ ಜಿಲ್ಲೆಯಿಂದನೂ ನಮ್ಮ ಮಂಗಳೂರಿಗೆ ಬರೋದು. ಸೊ ಈಗಲೂ ಬರ್ತಾ ಇದೆ. ಆಗ ನಮ್ಮ ಈ ಆಶಾ ಕಾರ್ಯಕರ್ತರು ಈ ಜಿಲ್ಲೆಯಿಂದನೂ ಅಲ್ಲ, ಬೇರೆ ಜಿಲ್ಲೆಯಿಂದಲೂ ಬರ್ತಾಯಿದ್ರು. ಆಗ ಸುಮಾರು ಜನ ಬಂದು ಟ್ರೀಟ್ಮೆಂಟ್ ಸಹ ತಗೊಂಡು ಹೋಗಿದ್ದಾರೆ. ಹಾಗಾಗಿ ನಮಗೆ ನೀವು ಇಲ್ಲಿ ಬರೋದಂದರೆ ಭಾಳ ಒಂದು ಖುಷಿಯ ದಿವಸ ಇವತ್ತು. ಯಾಕಂದರೆ ಆಶಾ ಕಾರ್ಯಕರ್ತರನ್ನು ನಮಗೆ ನೋಡಲಿಕ್ಕೆ ಸಿಗೋದು ಕಮ್ಮಿ. ನೀವು ಯಾವಾಗಲೂ ಜನರ ಮಧ್ಯದಲ್ಲಿ ಇರೋದು, ಒಳಗೆ ಇರ್ತೀರಿ. ನಮ್ಮ ಹತ್ರ ಬಂದು ನಿಮಗೆ ಯಾವಾಗಲೂ ಒಂದು ಸಂಪರ್ಕ ಇರಬೇಕು. ಕ್ಷೇಮ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಸನ್ನ ಕುಮಾರ್ ಶೆಟ್ಟಿ, ಮಕ್ಕಳ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಸೀಮಾ ಪವಾಮನ್ ಎಸ್, ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಧೃತಿಮಾನ್ ಶೆಟ್ಟಿ ಉಪಸ್ಥಿತರಿದ್ದರು.
ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಹುಲ್ ಹೆಗ್ಡೆ ಸ್ವಾಗತಿಸಿ ಕಾರ್ಯಕ್ರಮದ ಉದ್ದೇಶವನ್ನ ವಿವರಿಸಿದ್ರು. ಯಾವಾಗಲೂ ಸುಸ್ತಾದಂತೆ ಆಗಿ ಇರುವುದು ಇದೆಲ್ಲ ಗರ್ಭಧಾರಣೆಯ ಲಕ್ಷಣಗಳು. ಮತ್ತೆ ರುಚಿ ಬದಲಾವಣೆ, ಅವರಿಗೆ ಬಾಯಿ ರುಚಿ ಇದಾಗುವುದು, ಮತ್ತೆ ಸ್ತನಗಳ ಸ್ವಲ್ಪ ಬ್ಲೋಟೆಡ್ ಅಂದರೆ ಊತ ಆದಂಗೆ ಆಗುವುದು ಅಥವಾ ಇಂಥದ್ದೆಲ್ಲ ಸಣ್ಣ ಸಣ್ಣ ಸಿಂಟಮ್ಗಳು ಇರುವುದು. ಮೆಡಿಕೋ ಸಾಮಾಜಿಕ ಕಾರ್ಯಕರ್ತ ರಾಜರಾಮ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದ್ರು. ಸಮುದಾಯ ವೈದ್ಯಕೀಯ ವಿಭಾಗದ ಮೆಡಿಕೋ ಸಾಮಾಜಿಕ ಕಾರ್ಯಕರ್ತ ರವಿಕೆ ವಂದಿಸಿದ್ರು. ಮಂಚಿ, ನಾಟಿಕಲ್, ಪುದು, ಅಮ್ಲಮೊಗರು, ಕುರ್ನಾಡು ಹಾಗೂ ಬೊಳಿಯಾರು ಪ್ರದೇಶಗಳ ಆಶಾ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಸನ್ನ ಕುಮಾರ್ ಶೆಟ್ಟಿ ತಾಯಿ ಆರೈಕೆ, ಗರ್ಭಿಣಿ ತಾಯಿ ಆರೈಕೆಯ ಬಗ್ಗೆ ಹಾಗೂ ನವಜಾತ ಶಿಶು ಆರೈಕೆಯ ಬಗ್ಗೆ ಮಕ್ಕಳ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಸೀಮಾ ಪವಮಾನ್ ಎಸ್ ಹಾಗೂ ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಧೃತಿಮಾನ್ ಶೆಟ್ಟಿ ಮಾಹಿತಿಯನ್ನ ನೀಡಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದಳಕಟ್ಟೆ.